ನೇಮುಗ ಹೆಂಗೋ ಹಂಗೋ ಹಿಂಗೋ ಕಣಯ್ಯ ಬಂದಲ್ಲ ನೀನು. ಇತ್ತು ಬೇಲ್ ತಕೊಂಡು ಬಂದಲ್ಲ ಕರ್ಕೊಂಡು ಬಂದಲ್ಲ. ಭಾರಿ ಸಂತೋಷ ಆಯ್ತದೆ ಕಣೆ ಮಗ. ಹೊಸಿ ಖುಷಿ ಆಯ್ತದ ನನಗೆ. ಭಾರಿ ಖುಷಿ ಆಯ್ತದೆ ನನಗೆ. ನೀವ ಹೊಸಿ ದಿನ ಕಾಯಿಸ್ತಾ ನಿನ್ಗೆ ಜ್ಞಾನ ಬೇಡವಾ? ಅವತ್ತೆ ಬತ್ತೀನಿ ಅನ್ಬಿಟ್ಟು ನೀನು ನಾಟಕ ನಿಂತಿದ್ಯಲ್ಲ. ರಮೇಶ ನೋಡಿದ್ರೆ ಅಷ್ಟಿಂದಲೇ ಬೇಲ್ ತಕ ಕೂತವನೆ. ನೀನ್ ನೋಡಿದ್ರೆ ಬೇಲ್ ಕೊಡ್ಸಿಲ್ಲ ಏನೂ ಇಲ್ಲ. ನೀನ್ ಪಾಡ್ ನೀನಿದ್ದಿ ಸರಿಯಾ ಇದು? ಸರಿ ಕತ್ನೆ ಬುಡ್ನಿ ಅವ ನೀನು. ನಾನ್ ನಮ್ಮ ಅವ್ವ ಬತ್ತಾಳೆ ತಾಳು ಕರ್ಕ ಹೋಯ್ತಾಳೆ ಅಂತ ನಾನು ಅನ್ಕ ಕೂತೀವಿ. ಇವಳು ನೋಡ್ರಿ ನಾಟಕ ಹೊಡಿತಾ ಕೂತಾವಳೆ. ಇಲ್ಲಿ ನಾಟಕವ ಎಷ್ಟು ಚತ್ಬಿಟ್ಟಿತ್ತು ಗೊತ್ತಾ? ಇವತ್ತು ಬರ್ಗಿರ್ನಿಲ್ಲ ಅಂದಿದ್ರೆ ನಾನು ಸರಿಯಾದ ಕೆಲಸ ಮಾಡ್ಬಿಡುನಿ. ಅಲ್ಲ ಏನೋ ಮಾತಾಡ್ಬೇಕು ಅಂತಿದ್ದಲ್ಲ. ಮನೆಗೆ ಹೋದ್ಮೇಲೆ ಏನೋ ಮುಖ್ಯವಾದ ವಿಚಾರ ಮಾತಾಡ್ಬೇಕು ಅಂತ. ಏನ್ ಮಾತಾಡ್ಬೇಕು ನೀವ? ಏನ್ ಸಾಲ ಮಾಡ್ಕೊಂಡಿದ್ಯಾ? ಸಾಲ ಮಾಡ್ಕೋಬೇಡ. ಯಾರನ್ನ ರಮೇಶ್ ಕೈ ಇಸ್ಕೊಂತಾರ ಹೇಳಿಲ್ವಾ? ಸಾಲಗೆಲ್ಲ ಮಾಡ್ಕೊಬಿಟ್ಟೆ ಹೆಂಗೆ? ಆಮೇಲೆ ಮನೇಲಿ ಕಾಸು ಕರಿ ಮಣಿ ಅದೇ ತಕೊಂಡೋಗಿ ಬೇಲ್ ತಗೊಬಂದಿರ್ಬಿಟ್ಟೆ ಹೆಂಗೆ? ನೀನೇನ್ ಮಾಡನ್ನೇ ಮಗ? ನೀನೇನ್ ಮಾಡನೆ? ಕಾಸಿಲ್ಲ ಅಂದ್ರೆ ನಿನ್ನ ಬುಡ್ಸ್ಕೊ ಬರೋದ್ ಬೇಡ್ದ? ಬೇಲು ಸುಮ್ಮನೆ ಕೊಟ್ಟಾರ ಅದಕ್ಕೂ ಖರ್ಚು ಆಯ್ತದೆ. ಓ ನೀನ್ ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದಿ ಕರ್ತಕೋ. ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದಿ. ಹುಸಿ ಖರ್ಚಾಯ್ತಾ? ಅಲ್ಲ ಆಯ್ತು ತಿನ್ಸಿ ಉಣಿಸಿ ಬಂದಾಗ ಪೊಲೀಸ್ ಕಳ್ಬಿಟ್ಟು ಈ ಕಾಸು ಕೊಟ್ಟು ಎಲ್ಲ ಬರೀ ಕೈ ಒಡ್ಡವ್ರೆ ಆಗೋದ್ರು. ಏನ್ ಮಾಡಿ ವಿಧಿ ಇಲ್ಲ. ಕೊಡ್ನಿಲ್ಲ ಅಂದ್ರೆ ನಿನ್ನ ಬುಡಕಿಲ್ಲ. ಕೊಟ್ಟಿಯೋ ಪಟ್ಟಿಯೋ ಕರ್ಕ ಬಂದೆ. ನೀ ಚೆನ್ನಾಗಿದೆ ಹೇಳು. ಎಲ್ಲಿ ಚೆನ್ನಾಗಿದೆ ಎಲ್ಲ ಸೊರ್ಗೋ ಕೂತಿದ್ದಿ. ಬಂದ ತಕ್ಷಣ ಯಾಕೆ ಕೋಪ ಮಾಡ್ಕೊತಿದ್ದಿ? ಒನ್ಗೊಳಗ್ ಮರಿಗೋ ಬಾಡಿಗೆ ಹೊಡ್ತೀನಿ ನಿಂತ್ಕೊಂಡು. ಆಮೇಲೆ ಬೇಕಾದ್ರೆ ಹೇಳ್ಬೇಕು ಕತೆ ಹೇಳ್ತೀನಿ. ಬಾರಿ ಬೇಜಾರಲ್ಲಿದ್ದ ಕತೆ ಏನು ಅಂತ ಬೊಗಳು ಸುಮ್ಮನೆ. ನೀನು ನಾಟಕ ಆಡ್ಬೇಡ. ಏನು ಎತ್ತ ಅಂತ ಮರ್ಯಾದಿಂದ ಮಾತಾಡಕ್ಕೆ ಹೇಳು ನೀನು. ಏನೇವ ಏನ್ ಹೇಳ್ಬೇಕು? ಅಯ್ಯೋ ಏನು ಅಂತ ಹೇಳೋದಕ್ಕಂತಕ್ಕ ಹಾಳಾದವನು ಇವಳವಳೆಲ್ಲ ರಮೇಶ್ ನೆಡ್ತಿ. ಅವಳಿಗೆ ರಮೇಶ್ ಮೇಲೆ ಅನುಮಾನ ಬಂದದೆ. ನಕ್ಲೆಸ್ ಏನಾಯ್ತು ಅಂತವ ಅನುಮಾನ ಬಂದುಬಿಟ್ಟು ಅವಳು ಗಂಡನ ಹಿಡ್ಕ ಕೂತಾಳೆ. ಗಂಡನ ಹಿಡ್ಕೊಂಡಿಲ್ಲ ಅತ್ತೆ ಮಾವ ಅವ್ರ ಅಮ್ಮಗೆ ಮಾವಲ್ಲ ಅವ್ರನ್ನ ಎಲ್ಲಿ ಕೊಟ್ಟಿದ್ರು ಕೇಳಿ ನನಗೆ ಬೇಕಲೇಬೇಕು ಅನ್ಕೊಂಡು ಅಟ್ಟಾಡ್ಕ ಕೂತಾಳೆ. ಅವನು ಹಾಳಾದವನೇನೋ ದೇವ್ರ ಮೇಲೆ ಆಣೆ ಮಾಡು ಅಂತ ಅಂದ್ಬಿಟ್ರಂತೆ. ಅದಕ್ಕೆ ಎದ್ರುಕೊಂಡು ಬಾಯಿ ಬಿಟ್ಬಿಟ್ಟವನೆ. ಬಾಯಿ ಬಿಟ್ಟಿದ್ದಾನು ಬಿಟ್ರೆ ಬಿಡ್ತಾನಂತೆ. ಕೊಡ್ಗಿಡಕ್ಕೆಲ್ಲ ಹೋಗ್ಬೇಡ ಒಡಬೆಯ. ಕೊಡ್ಗಿಡಕ್ಕೆ ಮಟ್ಟಕ್ಕೆ ಏನು ಹೋಗ್ಬೇಡ. ಹಾಗಿದ್ದಾಗ್ಲಿ. ಅಯ್ಯೋ ಹಿಂಗಂತ ಕೂತಿದ್ದಿ ಅಲ್ಲದೆ ಮಗ. ಕೊಡ್ಬೇಡ ಅಂದ್ರೆ ಕೇಳು ಹೇಳದ. ಆಗ ಹೇಳ್ಬಿಟ್ಟು ಎಡ್ತಿ ಅವ್ರ ಅವ್ವ ಅವ್ರ ಅಮ್ಮ ಎಲ್ಲ ಬಂದ್ರು ಹೊಟ್ಟಿಗೆ. ಬಂದುಬಿಟ್ಟು ನನ್ನ ಕೇಳಿದ್ರು ಒಡವೆ ಕೊಟ್ಟಿದ್ದಾನಂತಲ್ಲ ಕೊಡುವಂತ. ನಾನು ಇಲ್ಲ ಅಂತ ವಾದ ಮಾಡಿ ಮಟ್ಟಿ ಎಲ್ಲ ಆಯ್ತು. ನೀವ ಇಲ್ಲ ಅಂತ ಹೇಳು. ಯಾಕೆ ತಲೆ ಕೆಡ್ಸ್ಕೊಂಡಿ? ನಾವು ಆಲಯ ಕರ್ಗ್ಬಿಟ್ಟು ಬೇರೆ ಸರ ಮಾಡ್ಕೊಂಡಿಲ್ವಾ? ಏನ್ ನೋಡಿದ್ರೆ ಏನ್ ಗೊತ್ತದ? ಚಿನ್ನ ಏನ್ ಬೇರೆ ತರದ್ದು ಚಿನ್ನನ ಇದೇ ಚಿನ್ನ ಅಂತ ಕಂಡಿಡಿಯಾಕದ? ತಲೆಗೆಲ್ಲ ಕೆಡ್ಸ್ಕೊಬೇಡ. ಅದು ಗೊತ್ತಾಯ್ಕಿಲ್ಲ ಕತೆ ಬಿಡು. ಅದಕ್ಕೂ ತಲೆ ಕೆಡ್ಸ್ಕ ಕೂತವಳೆ. ಅಲ್ಲ ಇದ್ಕೆ ಹಿಂಗ್ ಬೇಜಾರ್ ಮಾಡ್ಕೊಂಡಿದ್ದಿ? ಕೇಳಿದ್ರೆ ಕೇಳ್ತಾರಕಂತಕೋ. ಕೊಡವ್ರು ಯಾರಿದ್ದರು? ಅವಳೇನೋ ಕೇಳಕತ್ತಾಳೆ. ಅವ್ರಿಟ್ಟಿಯವರೆಲ್ಲ ಕೇಳ್ತಾರೆ. ಕೊಡವ್ರು ಯಾರಿದ್ದಾರ ನೀ ಹವ? ನೀನೊಳೆಯ ಬಾರಿ ಚೆನ್ನಾಗಿ ಮಾತಾಡ್ತಾ ಇದ್ದಿ ಚಂದಾಗಿ. ಯಾರು ಕೊಟ್ಟರು ಹೇಳು? ಸುಮ್ಮನೆಯ ತಲೆಗೆಲ್ಲ ಕೆಡ್ಸ್ಕೊಬೇಡ. ಯಾರು ಕೊಟ್ಟಾರನೇ ಕೇಳಿದ ತಕ್ಷಣ ಯಾರು ಕೊಡವ್ರಿದ್ದರು? ಯಾರು ಕೊಡೋರು ಇಲ್ಲ ಪಡೋರು ಇಲ್ಲ ಕತೆ. ತಲೆಗೆಲ್ಲ ಕೆಡ್ಸ್ಕೊಳಕ್ ಹೋಗ್ಬೇಡ ನೀನು. ಅದೆಲ್ಲ ಬಿಟ್ಟಾಕ್ಬಿಟ್ಟು ಅದೇನೋ ಬಾಡಿಡ್ತೀನಿ ಅದರ ಹೋಗಟ್ಟು ಹೋಗು. ನಾನು ಬಂದ್ರೆ ನಾನು ನೋಡ್ಕೊತೀನಂತೆ. ರಮೇಶ ಬಂದಾನೇನೋ ಕೊಡಿರಿ ಫೋನ್ ಮಾಡ್ತೀನಿ. ಬಾಡಿ ತಗೊಬಸಿ ಮರಿ ಬಣ್ಣವೆ ಉಸಿ ಕೋಳಿ ಬಣ್ಣವೆ ತಿಂದು ಬಾರಿ ದಿವಸ ಆಗೈತೆ. ಹಂಗೆ ನೀನು ಉಣ್ಕ ಹೋಗುವೆ ಅಂತ ಕರಿತೀನಿ. ಬಾಡಿಗೆ ತಂದ್ರೆ ಮಾಡ್ಕೊ ಉಣ್ಣಾಕಾಯ್ತದೆ. ನೇಮುಗ ಹೇಳಕ್ ಹೊಸಿ ಕೇಳು ನೀನು. ಹಾತ್ರ ಬಿದ್ದೊಳಗೆ ಆಡ್ಬೇಡ. ಏನಾಯ್ತು ಎತ್ತಾಯ್ತು ಅಂತ ಹೊಸಿ ಕೇಳಕ್ ಕರಿ ನೀನು. ಆಗ ಬಂದ್ರ ಆಗ ನಾನು ಇಲ್ಲ ಅಂದಿದ್ಕೆ ಮನೆನೆಲ್ಲ ಹೋದ್ರುಬಿಟ್ರು ಕಣ್ಣೆ. ಹೆಂಗ್ ಹೋದ್ರು ಅಂದ್ರೆ ಇರ ಬೀರು ಪಾರು ಆಳು ಮೂಳ್ನೆಲ್ಲನುವೇ ಹೋದ್ರುಬಿಟ್ರು. ಅಲ್ಲ ಕಣ್ಣೆ ಅವ ನೀನ್ ಹೆಂಗ್ ಒಟ್ಟಿಗೆ ಸೇರ್ಸ್ಕೊಂಡೆ ನೀನು? ಒಂದ್ ಮೊಚ್ಚ ತಗೊಂಡು ಕಾಲ್ ಕತ್ತರ್ಸಾಕ್ತಾರೆ ಬಿಟ್ಬಿಟ್ಟು ಹೊಟ್ಟಿ ಒಳಗೆ ಬೇರೆ ಸೇರ್ಸ್ಕೊಂಡಾರೆ. ಹೋಗಿ ಮಾಡ್ತೀನಿ ಎಷ್ಟು ಧೈರ್ಯ ಅವ್ರಿಗೆ. ಓ ಸರಿಯಾದ ಕೆಲಸನೇ ಮಾಡವ್ರೆ. ಸರಿಯಾದ ಕೆಲಸ ದರ್ದ್ರನ್ನ ಹಾಡ್ಕಾದಿರು. ಅದ್ ಹೆಂಗ್ ಬಂದ್ರವ? ಹೆಂಗ್ ಬಂದ್ರು ಹೇಳು ಒಟ್ಟಿಗೆ. ನಾನು ಇರ್ಬೇಕಾಯ್ತು. ಅವ್ರಿಗೆ ಸರಿಯಾದ ಕೆಲಸ ಮಾಡಿವ್ರಿ. ಒಬ್ಬೊಬ್ರಿಗೂ ಒಂದೊಂದು ಕೆಲಸ ಮಾಡಿ ಕಳ್ಸಿವ್ನಿ. ನನಗೆ ಇದರ ಹೊತ್ತಿನ ಹೊಟ್ಟಿಗೆಲ್ಲ ನುಗ್ಗಿ ಸರಿಯಾದ ಕೆಲಸ ಮಾಡ್ಬೇಕಂತಕೋ ಮಾಡ್ತೀನಿ. ಹೋಗಿ ಅವ್ರಿಗೆ ದರ್ದ್ರ ಮುಂಡೆಗೆ ಮಡಿಕ ಕೂತೀನಿ. ಹಂಗೆ ಮಚ್ಚಲನ್ನ ಅವ್ರ ಮನೆಗೆ ಹೋಗಿ ಸರಿಯಾದ ಕೆಲಸ ಮಾಡ್ತೀನಿ. ಬಿಟ್ಟಾರ ನಾನು ಅಷ್ಟು ದಿವಸ ಜೈಲಲ್ಲಿ ಇಟ್ಟೆತ್ತಿಸಿರೋದಲ್ಲ ಮಾಡ್ತೀನಿ ಅವ್ರಿಗೆ ಸರಿಯಾದ ಕೆಲಸವ. ಇಷ್ಟು ದಿವಸ ಇಟ್ಟೆತ್ತಿಸಿರೋ ಸುಳ್ಬ ಅನ್ಕೊಬಿಟ್ಟಿದಾರೆ. ನನಗೆ ಗೊತ್ತು ಅದೇನು ಕಷ್ಟ ಏನು ಎತ್ತ ಅಂತ ನನಗೆ ಗೊತ್ತು. ಇರೋರ್ಗೆಲ್ಲ ಏನು ಗೊತ್ತು? ಏನು ಸುಲಭ ಅನ್ಕೊಬಿಟ್ಟವ್ರ ಇದೆಲ್ಲವ ಸುಲಭ ಅಂತವ. ನಾನು ಗೊತ್ತಲ್ಲ ಮೊದಲೆಯ ಚೆನ್ನಾಗಿದ್ರೆ ಚಂದ ಇಲ್ಲ ಅಂದ್ರೆ ಇಲ್ಲ ಅಂತವ. ಏನೇವ ಹಟ್ಟಿಗೆ ನುಗ್ಗಿದ್ರ ಹಟ್ಟಿಗೆ ಸರಿಯಾದ ಕೆಲಸ ಮಾಡ್ತೀನಿ ತಕೋ ಅವ್ರಿಗೆ ಸರಿಯಾದ ಕೆಲಸವ. ರಾಮೇಶ್ವರ್ಗೆ ಹೇಳ್ಬೇಕಾಯ್ತು. ಅಯ್ಯೋ ಅವನೇ ಕದ್ದೋಡಗವನೇ. ನಮ್ಗೇನ್ ಮಾಡನು? ಏನ ಕದ್ದೋಡಗಿದನು? ಇದ್ಕೂ ಅದಕ್ಕೂ ಏನವ ಸಂಬಂಧ? ನೇಮುಗ ನಿದ್ದಮ್ಮಯ್ಯ ಅಂತೀನಿ. ಮಧ್ಯದಲ್ಲಿ ನೀನು ಬಾಯಾಕ ಬರಬೇಡ. ಮಧ್ಯದಲ್ಲಿ ಬಾಯಿ ತೂರ್ಸ್ಕೊಂಡು ಮೂಗ್ ತೂರ್ಸ್ಕೊಂಡು ನಿನ್ನ ದಮ್ಮಯ್ಯ ಅಂತೀನಿ. ಬೇಕಾದ್ರೆ ನಿನ್ನ ಕಾಲು ಬೇಕಾದ್ರೆ ಬಿದ್ದುಬಿಡ್ತೀನಿ. ಬಾಯಾಕ ಬರಬೇಡ. ಅರ್ಥ ಆಯ್ತಾ? ಏನು ಅಂತ ಹೇಳಿದ್ರೆ ಹಂಗಾಯ್ತು. ಇಲ್ಲ ಅಂತ ಕಳಿಸ್ತು. ನಾವು ಆ ಸರ ಇದ್ರೆ ತಾನೇ ಗೊತ್ತಾಗೋದು ಅವ್ರಿಗೆ. ಅವ್ರುವೇ ಇಲ್ಲ ಅನ್ಕೊಂಡು ಹೋಗವತ್ತಲ್ಲಿ ಮಳ್ಳಿರು ಫೋನ ಮಡ್ಬಿಟ್ಟು ಹೊಂಟಾಗವ್ರೆ. ಫೋನ್ ಮಾಡ್ಬಿಟ್ಟು ಹೋಗಿದ್ರು ಒಳ್ಳೆ ಕೆಲಸ ಮಾಡ್ಬಿಡುವೆ. ಮುಚ್ಕೊಂಡು ಹೇಳಕಂತ ಕೇಳು ನೀನು.
ಮಧ್ಯದಲ್ಲಿ ಬಾಯಿ ಹಾಕಿ ಬರಬೇಡ ನೀನು. ಹುಚ್ಚಿಡ್ಸಾಕೋತಾಳೆ ಹುಚ್ಚ. ಫೋನ ಅದೆಂತದೋ ನಾವು ಮಾತಾಡಿರೋದನ್ನೆಲ್ಲ ಕೇಳಿಸ್ಕೊಳಕ್ ಮಾಡ್ಬಿಟ್ಟೈತ್ರಲ್ಲ. ಹಂಗೆ ಅದೇ ಸಮಯಕ್ಕೆ ರಮೇಶ ಬಂದ. ರಮೇಶ ನಾನು ರಮೇಶನು ಅದು ಮಾತಾಡ್ತಾ ಇದ್ದೋ. ಆಮೇಲೆ ಬೀರ್ ತಗೊಳಕ್ಕೆ ದುಡ್ಡು ಕೊಡು ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇದ್ದೋ. ಆಮೇಲೆ ಸಾರದ ಸುದ್ದಿನೂ ಮಾತಾಡಿದ್ನಲ್ಲ ಎಲ್ಲವ ಫೋನಲ್ಲಿ ಕುತ್ಕೊಬಿಟ್ಟದೆ ಹೋಗಿ. ಆಮೇಲೆ ಬಂದು ಫೋನ್ ಎತ್ಕೊಬೋಯ್ತಾಳೆ. ನನಗೆ ಫೋನಿನ ವಿಚಾರ ಏನು ಗೊತ್ತಿಲ್ಲ. ಫೋನ ಮರ್ತ್ಕೊಬಿಟ್ಟಿವಿ ಅಂದ್ಬಿಟ್ಟು ಬಂದು ಎತ್ಕೊಂಡು ಹೋದ್ಲು. ಆಮೇಲೆ ಕೂಟಕ್ಕೆ ಸೇರಿಸ್ಬಿಟ್ಟು ನನಗೆ ಹೇಳೇ ಇಲ್ಲ ಫೋನಲ್ಲಿ ನಾವು ಮಾತಾಡೋದೆಲ್ಲ ಕೂತ್ಕೊಂಡದೆ ಅಂತ. ಅವ್ರು ಏನು ಹೇಳಿಲ್ಲ. ಕೇಳಿದ್ರು ಸರ ಎತ್ಕೊಂಡಿದ್ದೀರ ಅಂತ. ನನಗೇನು ಗೊತ್ತು, ಇಲ್ಲ ಅಂತ ವಾದ ಮಾಡ್ಕೊಂಡು ನಿಂತ್ಕೊಂಡೆ. ಆಮೇಲೆ ಯಾಕೆ ಯಜಮಾನುಗಳಿಗೆಲ್ಲವ ಇಲ್ಲಿ ಕೂತಿತ್ತಲ್ಲ ನಾನು ಮಾತಾಡೋದೆಲ್ಲವ ಫೋನ್ ಒಳಗೆ ಅದನ್ನ ತೋರಿಸ್ಬಿಟ್ಟು ಬಾಯಿಗೆ ಬಂದಂಗೆ ಉಗಿಸಿದ್ಲು. ಬಾಯಿಗೆ ಬಂದಂಗೆ ಹೆಂಗೆ ಉಗಿದ್ರು ಮಗ ಅದು ಉಗಿಯೋದಿರಲಿ. ದುಡ್ಡೆಲ್ಲ ಕಟ್ಬೇಕಂದ್ರೆ ಮಗ ಸಾರದ್ದು ರಮೇಶ್ ಅಂತ ಈಸ್ಕೊಂಡ್ರ ದುಡ್ಡು. ಆಮೇಲೆ ರಮೇಶನ ಜೊತೆ ಮಾತಾಡಬೇಡ್ದಂತೆ, ಕತೆ ಆಡಬೇಡ್ದಂತೆ. ನನಗಂತೂ ತಲೆ ಕೆಟ್ಟೋಯ್ತು. ಇನ್ನೊಂದು ಮುಂದಿನ ವಾರದೊಳಗೆ ಎಲ್ಲನೂ ಕಟ್ಕೊಡ್ಬೇಕಂತೆ. ಆಮೇಲೆ ಏನೇನೋ ಹೇಳ್ತಾ ಕೂತಿದ್ರು ಕಣ್ಣೆ ಮಗ. ಏನ್ ಮಾಡ್ತಾ ಇದೀನಿ? ಅಲ್ಲ ನಾನು ಅಷ್ಟು ಕಷ್ಟದಿಂದ ಒಂದವು ಸರಬೇಕು ಅನ್ಕೊಂಡು ಈಸ್ಕಡೀನಿ. ಎಲ್ಲನೂ ಹಾಳು ಮಾಡ್ಕೆಡ್ಬಿಟ್ಟಲ್ಲ. ನಿನ್ಗೆ ಗೊತ್ತಾಯ್ತಿಲ್ವಾ? ಸರಿಯಾಗಿ ಬರ್ತದೆ ಮಾತ್ರ ಬಾಯಿಗೆ ಸರಿಯಾಗಿ. ನಿನ್ ಗೊತ್ತಾಯ್ತಿಲ್ವೇ ಹವ? ಏನ್ ಮಾಡ್ತಾ ಇದ್ದೀನಿ ನೀನು? ಏನ್ ಮಾತಾಡ್ತಾ ಇದ್ದೀನಿ ನೀನು? ಓ ಒಳ್ಳೆ ಚೆನ್ನಾಗಿ ಮಾತಾಡ್ತಾ ಇದ್ದಾಳೆ. ಅವಳೆ ಚೆನ್ನಾಗಿ ಕೊಡ್ಬೇಕಂತ ಕೊಡ್ತಾವ. ಯಾಕೆ ಕೊಡೋಣ ಏನ್ವೆ ನೀನು? ಅವನೇನು ಬಾ ಅಂತ ಹೇಳಿದ ಹಟ್ಟಿಗೆ ಬರೋದು ಬಂದ್ಬಿಟ್ಟ. ಅದು ಅಂದ್ರೆ ಎಲ್ಲಾನು ಕಟ್ಕೊಡ್ತೀನಿ ಅಂತ ಬೇರೆ ಹೇಳಿದಿ. ನಾನು ಹಿಲ್ದವ್ರಿಗೆ ಎಂತ ಕೆಲಸ ಮಾಡ್ಕೊಂಡಿದ್ದೀನಿ ನೋಡು ನೀನು. ನನ್ನ ಹಾಳು ಮಾಡಿ ಯಾಕೊಡ್ಸ್ಬಿಟ್ಟು ನೀನು ತಿರುಪ್ತಿ ಕಳಿಸ್ಬಿಡ್ತಿದ್ದೆ ಕಂತಕೋ. ಬುಂಡೆನು ಬೋಳ್ಸಾಗದೆ ನೀವು ತಿರುಪ್ತಿ ಕಳ್ಸೋದೊಂದು ಬಾಕಿ ಒಂದು ಚೊಂಬ್ ಕೊಟ್ಬಿಟ್ಟು ನೀನು. ನಾನು ನಮ್ಮವ್ವ ಏನೋ ಮಾಡ್ತಾ ಕೂತವಳೆ ಹಟ್ಟಿಲಿ ಅಂತ ನಾನು ಅನ್ಕೊಂಡ್ರೆ ಇಂಥ ಕೆಲಸ ಮಾಡೋದು. ಇಂಥ ಕೆಲಸ ನನಗೆ ಗೊತ್ತಿಲ್ಲ ಕನ್ನೇವಾ. ನನಗೆ ಗೊತ್ತಿಲ್ಲ ಏನು ಮಾಡ್ಬೇಕೇ ಅವ್ವ. ಅಲ್ಲ ಏನು ಮಾಡೋದೀಗ? ಏನೇವ ಮಾಡೋದೀಗ? ಎಲ್ಲಿ ತರೋದೀಗ ದುಡ್ಡ? ಏನೋ ಕೊಟ್ರ ದುಡ್ಡೆಲ್ಲವ ಏನು ಮಡಿಕ ಕೂತಿದಾವ? ಖರ್ಚಾಗಿಲ್ವಾ? ಮುಂದಿನವ್ರಿಗೆ ಬೇಕು ಅಂದ್ರೆ ನಾವೇನು ಪ್ರಿಂಟ್ ಹಾಕೊಂಡು ಕೊಡವ ಅವ್ನಿಗೆ ಪ್ರಿಂಟ ಹೇಳ್ಬಿಟ್ಟ. ಕರಗಿಸಿವಿ ಮಾಡಿವಿ ಮಟ್ಟಿವಿ ಕರಗಿಸ್ಬಿಟ್ಟು ಸರನ ಎತ್ ಮಾಡ್ಬಿಟ್ಟಿವಿ ಅಂತೆಲ್ಲ ಹೇಳ್ದ. ಮಾತಾಡೋದೆಲ್ಲ ಫೋನ್ ಒಳಗೆ ಕೂತಿತ್ತಲ್ನೆ ಮಗ. ನಿನ್ನ ಹೆತ್ತಿಗೆ ಬೆಂಕಿ ಹಾಕ. ಅಲ್ಲ ಕಣ್ಣೆ ಹವ ಹೆಂಗೋ ಕೂತ್ಕೊಳ್ಳೋದು? ಅಲ್ಲ ಹಟ್ಟಿಲ್ ಮಡಗಿರ ಫೋನ್ ಮೇಲೆ ಜ್ಞಾನ ಇಲ್ಲ ಅಂದ್ರೆ ನೀನು ಎಂತೇವಳು ಅಂತ ಅಲ್ಲೇ ನೋಡ್ಕೋ. ಎಂತ ಜವಾಬ್ದಾರಿ ಇರೋ ಹೆಂಗಸು ಅಂತ ಏನು ಗೊತ್ತಾಗ್ಬೇಕು ಹೆಂಗಸ್ಗೆ ಏನು ಎತ್ತ ಅಂತ. ಏನ್ ಅನ್ಕೊಂಡಿದ್ದೀನಿ ನೀನು ಮನೇಲಿ? ಏನ್ ಮಾಡ್ತಿದ್ದೆ ಸರಿ ನೀನು? ಏನ್ ಮಾಡ್ತಿದ್ದೆ ನೀನು ಮನೇಲಿ ಕೂತ್ಕೊಂಡು? ನೀನು ಯಾವ್ದ್ರ ಮೇಲೂ ಜ್ಞಾನ ಎದ್ರ ಮೇಲೂ ಜ್ಞಾನ ಇಲ್ಲ. ಎಂತದ್ರ ಮೇಲೂ ಜ್ಞಾನ ಇಲ್ಲ. ಏನ್ ಮಾಡ್ತಿದ್ದೆ ಮನೇಲಿ? ಅದನ್ನ ಹೇಳು ನೀನು. ಜಾಸ್ತಿ ಮಾತಾಡ್ಬೇಡ. ನಮ್ಮವ್ವ ಏನೋ ಮಾಡ್ತಾಳೆ ಏನೋ ದಬಾಕ್ತಾಳೆ ಅಂತ ನಾನು ಅನ್ಕೊಂಡ್ರದು. ಇಲ್ಲಿ ನೋಡ್ರಿ ಇಂಥ ಕೆಲಸ ಎಲ್ಲ ಮಾಡ್ತಾ ಕೂತಿದ್ದೀನಿ ನೀನು. ಇವೆಲ್ಲ ಹಿಂಗಿದ್ರೆ ಸರಿ ಕಾಣಕ್ಕಿಲ್ಲ. ಆಮೇಲೆ ನನಗಂತೂ ಭಾರಿ ಬೇಜಾರಾಗೋಗದೆ. ಬೇಜಾರು ಎತ್ತಾಗಂತ ಹೊಡೆದಾಡ್ ಸಾಯನೆ. ಯಾಕೆ ನೀವ ಏನಾಯ್ತು ಅಂತ ಇದು ಯಾಕೆ ಹಿಂಗೆ ಆಡ್ತಿದ್ದೀನಿ ನೀನು? ಎಲ್ಲಾನು ಹೇಳಿದೆ ಅಂತ ಕೂತಿದ್ದೀನ ಬಿಡು. ನನ್ನ ತಲೆ ಮೇಲೆ ಚಪ್ಪಲಿ ಕಲ್ಲು ಹಾಕ್ಬಿಟ್ಟಲ್ಲ ಒಂದೇ ಸಲ ನೀನು. ಚಪ್ಪಲಿ ಕಲ್ಲು ಹಾಕಿ ಮಲ್ಗಿಸ್ಬಿಟ್ಟಕಂತ ತಕೊ ನನ್ನ ಮೇಲೆ. ಹೋಗಿ ನಿನ್ನೆ ನಮ್ಕ ಕೂತೀನಲ್ಲ ನಾನು. ನನಗೆ ಬುದ್ಧಿ ಇಲ್ಲ. ಎದ್ರಾದ್ರು ತಕೊಂಡು ನಾನೇ ಹೊಡ್ಕೋಬೇಕು. ನಮ್ಮವ್ವ ಹಂಗೆ ಹಿಂಗೆ ಅಂತ ನಮ್ಕ ಕೂತೀನಿ. ಹೆಂಗೆ ಏನು ಅಂತ ಗೊತ್ತಿಲ್ಲ. ಮನೇಲಿ ಫೋನ್ ಮಾಡ್ಬಿಟ್ಟಾಗವ್ರೆ. ಹೇಳಿನಿ ಅವ ಅವ್ರು ಹೇಳ್ತಿ ಭಾರಿಯ ಚೆನ್ನಾಗ್ಸೆ ಹುಷಾರಾಗಿರು. ಏನು ಬೇಕಾದ್ರೆ ಹೇಸಕ್ಕಿಲ್ಲ ಅವಳು ಬುದ್ಧಿವಂತೆ ನಮ್ಮಂಗಲ್ಲ ಅಂತ ಹೇಳಿನಿ. ಏನು ಅನ್ಕೊಂಡಿದ್ದೀನಿ ನೀನು? ನಿನ್ಗೆ ನೀರು ಕುಡ್ಸಾಳೆ ಅಂದ್ರೆ ಅವಳು ಎಂತೇಳು ಅಂತ ಗ್ಯಾಪ್ನ ಹಿಡ್ಕೊ ನೀನು. ಎಂತೇಳು ಎಂತ ನನ್ನ ಮಗಳು ಅಂತ ನೀನೇ ಗ್ಯಾಪ್ನ ಹಿಡ್ಕೊ ನೀನು. ಸುಮ್ಮನೆ ಹತ್ತಾಗಿ ಎಷ್ಟಲ್ಲಿ ಹೇಳಾರೆ ನಿನ್ಗೆ? ಏನುವೆ ಸುಮ್ಮನೆ ಹುಚ್ಚದ ನಮ್ಗೆ ಹುಚ್ಚು ತಕ ಹೊಡ್ಕೋಬೇಕು ನಾನು ಮೊದಲು. ಎಲ್ಲನೂ ಹಾಳು ಮಾಡ್ಕೊಡ್ಬಿಟ್ಟಲ್ಲ. ಈಗ ಏನು ಮಾಡಿದ ನೀನು? ಏನಾರು ಮಾಡು ಕೊಡಬೇಡ ಅಷ್ಟೇ ನಾನು ಹೇಳ್ತಾ ಇರೋದು. ಏನಾರು ಮಾಡ್ಕೊ. ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೆಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಡಿ.